ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರಭಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನೀನು. ಅಯ್ಯೋ, ನೀವು ಸುಮ್ಮನೆ ರೀ. ನನ್ನ ಬಾಯಿ ಮುಚ್ಚಿನೇ ಇಷ್ಟೆಲ್ಲ ಆಗಿದ್ದು. ಅಲ್ಲ ಕಣೆ ದುರ್ಗಾ, ಶರತ್ ಅವ್ರನ್ನ ಮದುವೆ ಆಗಿ ನಿನ್ ದುರಾದೃಷ್ಟನ ಅವ್ರಿಗೂ ಮೆತ್ಬಿಟ್ಟಿಯಲ್ಲೇ. ಇದ್ದಕ್ಕಿದ್ದಾಗೆ ಪ್ರಶ್ನವರೆಲ್ಲ ಹೇಗ್ ಬಂದ್ರು? ಅದೇ ನನಗೂ ಅರ್ಥ ಆಗ್ತಾ ಇದೆ. ಅದು ಕರೆಕ್ಟ್ ಆಗಿ ಪಾರ್ಟಿ ನಡೆಯೋ ಟೈಮ್ಗೆ ಬಂದಿದ್ದಾರೆ. ಅಯ್ಯೋ, ಶರತ್ ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಹೇ ದುರ್ಗಾ, ಏನೇ ಮಾಡ್ದೆ ನೀನು? ಸುಮ್ಮನಿರು ಅಂತ ಹೇಳಿದೆ ಅಲ್ವಾ ನಿಂಗೆ? ನನ್ಗ್ಯಾಕೋ ಈ ಪ್ರಭಾ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸ್ತಾ ಇದೆ. ಈ ದುರ್ಗಾ ಬಂದ ಮೇಲೆನೆ ಇದೆಲ್ಲಾನು ಶುರುವಾಗಿದ್ದು. ಮೊದ್ಲು ನಮ್ಮ ಮನೇಲಿ ಶಾಂತಿ, ಸುಖ, ನೆಮ್ಮದಿ ಎಲ್ಲ ಇತ್ತು. ಈಗ ಎಲ್ಲ ಹೊರಟು ಹೋಗಿದೆ. ಬರೀ ಒಂದಲ್ಲ ಒಂದು ರಾಧಾಂತಗಳೇ. ಎಸ್, ಐ ಅಗ್ರಿ. ಮನೆ ಕಾಲಿಟ್ಟಾಗಿದ್ದ ಎಲ್ಲ ಮಿಸ್ಫಾರ್ಚೂನ್ ಈವೆಂಟ್ಗಳೇ. ಸುಮ್ನೆ ಏನೇನೋ ಮಾತಾಡೋ ಅಗತ್ಯ ಇಲ್ಲ. ಎಲ್ರೂ ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಪ್ರಭಾ, ನಮಗಿದೆಲ್ಲ ಯಾವುದು ಬೇಕಾಗಿಲ್ಲಮ್ಮ. ಜೀವನದಲ್ಲಿ ನೆಮ್ಮದಿ ಸಿಕ್ಕರೆ ಸಾಕಾಗ್ಬಿಟ್ಟಿದೆ. ನೀವ್ ಹೇಗೋ ಬಂದಿದ್ದೀರಾ ಅಲ್ವಾ, ನಿಮ್ ಮಗಳನ್ನ ಕರ್ಕೊಂಡು ವಾಪಸ್ ಇಲ್ಲಿಂದ ಹೊರಟೋಗ್ಬಿಡಿ. ಇಷ್ಟು ವರ್ಷ ನೋಡ್ಕೊಂಡಿರೋ ತಪ್ಪಿಗೆ ಕರ್ಕೊಂಡು ಹೋಗ್ಲೇಬೇಕಲ್ಲ. ದುರ್ಗಾ, ನಡಿ. ಇಲ್ಲಿವರೆಗೂ ಆಗಿರೋದೇ ಸಾಕು. ಇವಾಗ ನಿಮ್ ಡ್ರಾಮಾ ಶುರು ಮಾಡಿದ್ರೆ ನಾನಾಗಿರಲ್ಲ ಅಷ್ಟೇ. ಹುಷಾರ್. ಬಾಸು, ಬಾಸು, ಬೇಜಾರ್ ಮಾಡ್ಕೋಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ. ನೀವೇ ಹೇಳಿದ್ರಿ ಅಲ್ವಾ, ನಾವೇನು ಅಂತ ನಮಗ್ ಗೊತ್ತಿರ್ಬೇಕು. ಯಾರು ಏನು ಹೇಳಿದ್ರು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಅಂತ. ನನಗ್ ಗೊತ್ತು ನಿಮ್ಗೀಗ ಬೇಜಾರಾಗಿದೆ ಅಂತ. ಅಲ್ಲ ಬಾಸು, ಅವರೆಲ್ಲ ಮಾತಾಡಿದ್ ನೋಡಿದ್ರೆ ಇದೆಲ್ಲ ಆಗಿದ್ ನನ್ನಿಂದಾನೆ ಅಂತ ಅನ್ಸ್ತದೆ. ನಮ್ ಮದ್ವೆ ಆಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ದಯವಿಟ್ಟು ನನ್ನ ಪ್ಲೀಸ್, ನನಗೆ ಒಬ್ನೇ ಇರ್ಬೇಕು ಅನಿಸ್ತಾ ಇದೆ. ನೋಡು, ನನ್ಗೆ ನಿನ್ ಬಗ್ಗೆ ಯಾವ ಕೋಪನೂ ಇಲ್ಲ. ಜಸ್ಟ್ ನನ್ಗೆ ಯಾರು ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್.